ನಮಸ್ಕಾರ ಸ್ನೇಹಿತರೆ. ಜಿಯೋ ಸಿಮ್ ಇದ್ದವರಿಗೆ ಅಂಬಾನಿ ಕಡೆಯಿಂದ ಗುಡ್ ನ್ಯೂಸ್. ಅದೇನಂತ ಗುಡ್ ನ್ಯೂಸ್ ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೋ ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಅಂಬಾನಿ ಅವರ ಹೊಸ ನಿರ್ಧಾರ ಏನು, ಗುಡ್ ನ್ಯೂಸ್ ಏನು ಅಂತ ಜಿಯೋ ಸಿಮ್ ಇದ್ದವರಿಗೆ ನೋಡೋಣ ಬನ್ನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತು ಎಲ್ಲರಿಗೂ ನಮ್ಮ ಪವನ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ನೀವು ಕೂಡ ಜಿಯೋ ಸಿಮ್ ಬಳಕೆದಾರರಾಗಿದ್ದರೆ ಮುಖೇಶ್ ಅಂಬಾನಿಯವರ ಕಡೆಯಿಂದ ನಿಮಗೊಂದು ಬಿಗ್ ಅಪ್ಡೇಟ್ ಬಂದಿದೆ. ಹೌದು ಸ್ನೇಹಿತರೆ, ಜಿಯೋ ಸಿಮ್ ಬಳಕೆ ಮಾಡುತ್ತಿರೋರು ಇನ್ನು ಮುಂದೆ 90 ದಿನಗಳ ಕಾಲ ರಿಚಾರ್ಜ್ ಇಲ್ಲದೆ ಸಿಮ್ಮನ್ನು ಬಳಕೆ ಮಾಡಬಹುದಾಗಿದೆ. ಹೌದು ಸ್ನೇಹಿತರೆ, 90 ದಿನಗಳ ಕಾಲ ರಿಚಾರ್ಜ್ ಇಲ್ಲದೆ ಸಿಮ್ ಬಳಕೆ ಮಾಡಬಹುದು. ಇದು ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಮುಖೇಶ್ ಅಂಬಾನಿ ಅವರು ತನ್ನ ಎಲ್ಲ ಗ್ರಾಹಕರಿಗೆ ಬಂಪರ್ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ದರೆ ರಿಚಾರ್ಜ್ ಇಲ್ಲದೆ 90 ದಿನಗಳ ಕಾಲ ಸಿಮ್ ಆ್ಯಕ್ಟಿವ್ ಆಗಿ ಇಟ್ಟುಕೊಳ್ಳುವುದು ಹೇಗೆ, ಏನಿದು ಪ್ಲ್ಯಾನ್ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಲ್ಲಿ ಸ್ಕಿಪ್ ಮಾಡದೆ, ಮತ್ತು ಈ ವಿಡಿಯೋ ಲೈಕ್ ಕೊಟ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ ಪ್ಲೀಸ್. ಹಾಗೆ ನೀವು ಇರುವ ಜಾಗದಲ್ಲಿ ಜಿಯೋ ನೆಟ್ವರ್ಕ್ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ಆ್ಯಂಡ್ ಸ್ನೇಹಿತರೆ, ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಮೊಬೈಲ್ ಬಳಕೆ ಮಾಡುವವರು 2 ಸಿಮ್ ಅನ್ನು ಬಳಕೆ ಮಾಡುವುದು ಸರ್ವಸಾಮಾನ್ಯವಾಗಿದೆ. ಆ್ಯಂಡ್ ಬ್ಯಾಂಕಿನ ವಹಿವಾಟು ಮತ್ತು ವೈಯಕ್ತಿಕ ವಹಿವಾಟುಗಳ ಉದ್ದೇಶದಿಂದ ಸಾಮಾನ್ಯವಾಗಿ 2 ಸಿಮ್ಮನ್ನು ಬಳಕೆ ಮಾಡುತ್ತಾರೆ ಮತ್ತು 2 ಸಿಮ್ಗಳಿಗೂ ಕೂಡ ರಿಚಾರ್ಜನ್ನು ಮಾಡುತ್ತಾರೆ. ಕೆಲವು ಬಾರಿ 2 ಸಿಮ್ ಬಳಕೆ ಮಾಡುವವರು ರಿಚಾರ್ಜ್ ಹಣವಿಲ್ಲದೆ ಒಂದೇ ಸಿಮ್ ಮಾತ್ರ ರಿಚಾರ್ಜನ್ನು ಮಾಡುತ್ತಾರೆ. ಆ್ಯಂಡ್ ಸಾಮಾನ್ಯವಾಗಿ ರಿಚಾರ್ಜ್ ಮಾಡದೇ ಇದ್ದರೂ ಕೂಡ ಕೆಲವು ದಿನಗಳ ನಂತರ ಆ ಸಿಮ್ಮನ್ನು ನಿಷ್ಕ್ರಿಯವಾಗುತ್ತದೆ. ಆದರೆ ಇನ್ನು ಮುಂದೆ ಜಿಯೋ ಸಿಮ್ ಬಳಕೆ ಮಾಡುವವರು 90 ಡೇಸ್ ಇದೆ ಅಂದರೆ 90 ದಿನಗಳವರೆಗೆ ರಿಚಾರ್ಜ್ ಮಾಡದೆ ಬಳಸ್ಬೋದು. ರಿಚಾರ್ಜ್ ಮಾಡದೇ ಇದ್ದರೂ ಕೂಡ ಜಿಯೋ ಸಿಮ್ಮನ್ನು ಆ್ಯಕ್ಟಿವ್ ಆಗಿರುತ್ತದೆ. ಆ್ಯಂಡ್ ಜಿಯೋ ಟೆಲಿಕಾಂ ಕಂಪನಿ ಈಗ ತನ್ನ ಗ್ರಾಹಕರಿಗೆ 90 ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದೆ. ಜಿಯೋ ಸಿಮ್ ಗ್ರಾಹಕರು ರಿಚಾರ್ಜ್ ಇಲ್ಲದೆ ಕೂಡ 90 ದಿನಗಳವರೆಗೆ ಕರೆ ಮತ್ತು SMS ಅನ್ನು ಸ್ವೀಕಾರ ಮಾಡಬಹುದು. ರಿಚಾರ್ಜ್ ಇಲ್ಲದೆ ಇದ್ದರೂ ಕೂಡ ಅವರಿಗೆ ಅವರ ಸಿಮ್ 90 ದಿನಗಳವರೆಗೆ ಆ್ಯಕ್ಟಿವ್ ಆಗಿರ್ತದೆ ಅಂಥೇಳಿ ಮುಖೇಶ್ ಅಂಬಾನಿ ಅವರು ಹೇಳಿದ್ದಾರೆ. ಆ್ಯಂಡ್ ಒಂದು ವೇಳೆ 90 ದಿನಗಳ ಕಾಲ ನೀವು ರಿಚಾರ್ಜ್ ಮಾಡದೇ ಇದ್ದರೂ ನಿಮ್ಮ ಸಿಮ್ ನಿಷ್ಕ್ರಿಯವಾಗುತ್ತದೆ. 90 ದಿನಗಳ ನಂತರ ನಿಮ್ಮ ಬ್ಯಾಲೆನ್ಸ್ 20 ರೂಪಾಯಿಗಿಂತ ಹೆಚ್ಚಿದ್ದರೆ ಕಂಪನಿ 20 ರೂಪಾಯಿಯನ್ನು ಕಡಿತಗೊಳಿಸಿ ಮತ್ತು ನಿಮಗೆ 30 ದಿನಗಳ ಕಾಲಾವಕಾಶವನ್ನು ಕೂಡ ಕೊಡುತ್ತೆ. ಈ ಮೂಲಕ ಜಿಯೋ ಕಂಪನಿ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ತನ್ನ ಎಲ್ಲ ಗ್ರಾಹಕರಿಗೆ ಬಹುದೊಡ್ಡ ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ನೀವು ಯಾವ ಸಿಮ್ ಬಳಕೆ ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಕ್ಷೇತ್ರದಲ್ಲಿ ಸಿಮ್ ನೆಟ್ವರ್ಕ್ ಹೇಗಿದೆ ಅಂಥೇಳಿ ನಮ್ಮ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಈ ವಿಡಿಯೋ ಹೊಸದಾಗಿ ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಹೊಸ ಅಪ್ಡೇಟ್ಗಳಿಗಾಗಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ನೋಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೆ ಕೂಡ ಗೊತ್ತಾಗಲಿ. ವಿಡಿಯೋವನ್ನು ಲೈಕ್ ಕೊಡಿ.